ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರ ಹುಟ್ಟನ್ನು ಅಡಗಿಸಿಬಿಟ್ಟಿದೆ. ಈ ನಿಟ್ಟಿನಲ್ಲಿ ಈಗ ಅಲರ್ಟ್ ಆಗಿರುವಂತೆ ರಾಜ್ಯಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರದ ಗೃಹ ಇಲಾಖೆಯಿಂದ ರಾಜ್ಯಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಈಗ ಆಲ್ರೆಡಿ ಪ್ರಿಯಾರಿಟಿ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ ಯಾವೆಲ್ಲ ಸ್ಥಳಗಳನ್ನ ಪಾಕಿಸ್ತಾನದವರು ಟಾರ್ಗೆಟ್ ಮಾಡಬಹುದು, ಆ ಪ್ಲೇಸಸ್ ಅಲ್ಲಿ ಯಾವ ತರ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರದ ಗೃಹ ಇಲಾಖೆಯಿಂದ ಆ ಪ್ಲೇಸಸ್ಗಳನ್ನು ಗುರುತಿಸಿ ಅಲ್ಲೆಲ್ಲ ಹೆಚ್ಚಿನ ನಿಗಾ ಇಡಬೇಕು, ಭದ್ರತೆಯ ಯಾವಾಗಲೂ ಇರಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಈ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿವೆ. ಎನ್ಐಎ, ಐಎಸ್ಟಿ, ಗುಪ್ತಚರ ಇಲಾಖೆ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ರಾಜ್ಯದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿ ಇರಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನಸಂದಣಿ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಇರಬೇಕು ಯಾವಾಗಲೂ, ಎಸ್ಪೆಷಲಿ ಮಾರ್ಕೆಟ್ಗಳು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ, ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ, ಮಾಲ್ಗಳ ಮೇಲೆ ನಿಗಾ ಇಡಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮೆಟಲ್ ಡಿಟೆಕ್ಟರ್ಸ್ ಕಂಡೀಷನ್ ಸರಿಯಾಗಿದೆಯಾ, ಅಂದರೆ ವರ್ಕ್ ಆಗ್ತಾ ಇದೆಯಾ, ಇದೆಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ರಾಜ್ಯದಲ್ಲೂ ಅಲರ್ಟ್ ಆಗಿರಬೇಕಾಗುತ್ತೆ, ಅದರಲ್ಲೂ ಒಂದು ಪ್ರಿಯಾರಿಟಿ ಮಾಡಿರ್ತಾರೆ ಯಾವ್ಯಾವ ಪ್ಲೇಸಸ್ ಅಲ್ಲಿ ಹೆಚ್ಚಿನ ನಿಗಾ ಇಡಬೇಕು, ಭದ್ರತೆಯನ್ನು ಇಡಬೇಕು, ಹದ್ದಿನ ಕಣ್ಣಿಡಬೇಕು ಅಂತ. ಅದರಂತೆ ರಾಜ್ಯದಲ್ಲಿ ಎಲ್ಲೆಲ್ಲ ಈಗ ಹೆಚ್ಚಿನ ಭದ್ರತೆ ಇದೆ? ಶರ್ಮಿತಾ, ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಇಡೀ ದೇಶಾದ್ಯಂತಲೂ ಕೂಡ ಅಲರ್ಟ್ ಆಗಿರುವಂತೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈಗಾಗಲೇ ಅಲರ್ಟ್ ಆಗಿರುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕದಲ್ಲಿರುವಂತಹ ಅಣೆಕಟ್ಟು ಮತ್ತು ಜಲಾಶಯಗಳ ಮೇಲೆ ತೀವ್ರ ನಿಗಾವನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಇದರ ಜೊತೆಗೆ ಕರಾವಳಿ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡುವಂತೆ ಈಗಾಗಲೇ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಅದು ಬಿಟ್ಟರೆ ಬೆಂಗಳೂರು ನಗರದಲ್ಲಿಯೂ ಕೂಡ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ಮೇಲೆ ಪೊಲೀಸರು ಕೂಡ ಕಣ್ಣಿಡುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ರೆ, ಯಾವಾಗ ಈ ಒಂದು ಆಪರೇಷನ್ ಸಿಂಧೂರ ಆಯ್ತೋ ಇಡೀ ದೇಶಾದ್ಯಂತಲೂ ಕೂಡ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈಗಾಗಲೇ ಎಲ್ಲ ಕಡೆ ಅಲರ್ಟ್ ಆಗಿರುವಂತದ್ದು. ಎನ್ಐಎ ಆಗಿರ್ಬೋದು, ಐಬಿ ಆಗಿರ್ಬೋದು ಮತ್ತು ಸ್ಥಳೀಯ ISD ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಒಂದು ಅಲರ್ಟ್ ಆಗಿರುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ ರೀತಿಯಾಗಾದ್ರೂ ಕೂಡ ಪಾಕಿಸ್ತಾನದವರು ಅಟ್ಯಾಕ್ ಅನ್ನ ಮಾಡುವಂತ ಯತ್ನವನ್ನ ಮಾಡಬಹುದು. ಕೇವಲ ಮಿಸೈಲ್ಗಳನ್ನ ಹಾಕುವಂತ ಮುಖಾಂತರ ಅಷ್ಟೇ ಅಲ್ಲದೆ ಒಂದಷ್ಟು ಸ್ಲೀಪರ್ ಸೆಲ್ಗಳ ಮುಖಾಂತರ ಕೂಡ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಸಂಚನ್ನ ರೂಪಿಸಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರನೇ ಎಲ್ಲಾ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಈಗಾಗಲೇ ಅಲರ್ಟ್ ಆಗಿರುವಂತಹ ಸೂಚನೆ ಕೊಟ್ಟಿದೆ. ಅದರಲ್ಲೂ ಕೂಡ ಹೆಚ್ಚಾಗಿ ಜನ ಸೇರುವಂತಹ ಪ್ರದೇಶಗಳೇನು ಮಾರ್ಕೆಟ್ ಆಗಿರಬಹುದು, ಮಾಲ್ಸ್ ಆಗಿರಬಹುದು, ವಿಮಾನ ನಿಲ್ದಾಣ ಆಗಿರಬಹುದು ಅಥವಾ ಇನ್ನಿತರ ಜನನಿ ಬೀಡ ಪ್ರದೇಶಗಳೇ ಒಂದು ಹದ್ದಿನ ಕಣ್ಣನ್ನ ಇಟ್ಟಿರಿ. ಅದರಲ್ಲೂ ಕೂಡ ಹೋಟೆಲ್ ಆಗಿರಬಹುದು, ಬೇರೆ ಬೇರೆ ಕಡೆಗಳಲ್ಲೇನು ವಾಸ್ತವ್ಯವನ್ನು ಹುಡ್ತಾರೆ. ಅನುಮಾನಾಸ್ಪದವಾಗಿ ಏನಾದರೂ ಅವ್ರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಸರ್ಚ್ ಮಾಡಿ, ಅವರನ್ನ ಚೆಕ್ ಮಾಡಿ, ಯಾವುದೇ ಲೋಪದೋಷಗಳಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಎಲ್ಲಾ ರಾಜ್ಯದ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪೊಲೀಸರು ಕೂಡ ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆ ಬಂದಿದ್ದು, ಪೊಲೀಸರು ಕೂಡ ಎಲ್ಲಾ ಕಡೆಗಳಲ್ಲಿ ಅಲರ್ಟ್ ಇರುವಂತೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.